ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಪಾಯಸ ಮಾಡೋದು ತೋರಿಸ್ತಾನೆ. ಈ ಕಡಲೆಬೇಳೆ ಪಾಯಸ ಸಖತ್ತಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಒಂದು ಕುಕ್ಕರ್ ತೊಗೊಂಡು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಕಡಲೆಬೇಳೆ ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ನೀವು ಸ್ವಲ್ಪ ಜಾಸ್ತಿ ಮಾಡೋದಾದರೆ ಅಕ್ಕಿ ಜಾಸ್ತಿ ತೊಗೋಬೇಕು. ನಾನು ಇಲ್ಲಿ 1 ಕಪ್ ಕಡಲೆಬೇಳೆಗೆ ಒಂದು 2 ಸ್ಪೂನ್ ಅಕ್ಕಿ ಹಾಕಿಬಿಟ್ಟು ಒಂದು 3ರಿಂದ 4 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 3 ಕಪ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾನು ಸುಮಾರು ಒಂದು 6ರಿಂದ 7 ವಿಜಿಲ್ ಹಾಕೋಕ್ಕೆ ಇಡ್ತೀನಿ. ಒಂದು 6ರಿಂದ 7 ವಿಜಿಲ್. ಕಡಲೆಬೇಳೆ ಸ್ವಲ್ಪ ಗಟ್ಟಿ ಅಲ್ವಾ, ಅದಕ್ಕೆ ಒಂದು 6-7 ವಿಜಿಲ್ ಆಗಲಿ. ಅದು ಆಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಕಾಯಿ ತೊಗೊಂಡಿದ್ದೀನಿ, ಹಸಿದು ತೆಂಗಿನಕಾಯಿನ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಗಸಗಸೆನೂ ಹಾಕ್ಕೊತಾ ಇದ್ದೀನಿ. ಈ ಕೊಬ್ಬರಿ ಜೊತೆ ಗಸಗಸೆ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಸಗಸೆದು. ಆಮೇಲೆ ಒಂದು ಸ್ಪೂನಷ್ಟು ನಾನು ಹುರ್ಗಡ್ಲೆ ಬೀಜ ಪುಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಎಲ್ಲ ನೈಸ್ ಆದಮೇಲೆ ನೀರು ಹಾಕ್ಬಿಟ್ಟು ಮತ್ತೆ ಒಂದು ಸರಿ ನೀಟಾಗೆಲ್ಲ ನೈಸಾಗಿ ಈ ಥರ ಮಾಡಿಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಟ್ಲು ಇದನ್ನು ತೊಗೊಂಡಿದ್ನಲ್ಲ, 1 ಕಪ್ಪು ಕಡಲೆಬೇಳೆನ ಒಂದು 2 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೆ. 1/4 ಕಪ್ಪಷ್ಟು ಅನ್ನಂಗೆ ಆಗಿತ್ತು. ನಾನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡು ಕರಗ್ಸೋಕೆ ಇಟ್ಟಿದ್ದೀನಿ. ಬೆಲ್ಲ ಏನಾದರೂ ಕಸ ಅದು ಇರುತ್ತಲ್ವ, ಕರಗಿಸ್ಬಿಟ್ರೆ ಬೆಸ್ಟು ಅದು. ನಾನು ಆ ಬೆಲ್ಲನೂ ಕರಗಿ ಆಯಿತು. ಕುಕ್ಕರು ನೋಡಿ ಸುಮಾರು ಒಂದು 6ರಿಂದ 7 ವಿಜಿಲ್ ಹಾಕ್ಸಿರೋದು. ಕರೆಕ್ಟಾಗಿ ಬೆಂದಿದೆ, ಬೇಳೆನೂ ಚೆನ್ನಾಗಿ ಬೆಂದಿದೆ. ಎಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟು ಪಾಯಸ ಚೆನ್ನಾಗಾಗುತ್ತೆ ನೋಡಿ. ಎಲ್ಲ ನೀಟಾಗಿ ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಸೌಟಿಂದ ಚೆನ್ನಾಗಿ ಕೈ ಆಡಿಸಿ ಆಮೇಲೆ ಇದೇನು ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ವ ಅದನ್ನು ಸೋದಿಸ್ಕೊಳ್ಳೋಣ. ಅದೇ ಕುಕ್ಕರ್ಗೆ ನಾನು ಇವಾಗ ಬೆಲ್ಲ ಕರಗಿಸಿರೋದನ್ನು ನೀರನ್ನ ಸೋದಿಸಿ ಇಟ್ಕೊಂಡೆ. ಇವಾಗ ಇದನ್ನು ಮತ್ತೆ ಕುದಿಯೋಕೆ ಇಡಬೇಕು. ಇದನ್ನು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಇದು ಅಂದರೆ ಬೆಲ್ಲದ ನೀರು ಹಾಕಿರ್ತೀವಲ್ವ, ಆ ಬೆಲ್ಲದ ನೀರು ಜೊತೆ ಇದು ಕಡಲೆಬೇಳೆ ಮತ್ತು ಅಕ್ಕಿದು ಎಲ್ಲ ಚೆನ್ನಾಗಿ ಸ್ವೀಟೆಲ್ಲ ಅಬ್ಸರ್ವ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಚೆನ್ನಾಗೆಲ್ಲ ಕುದಿಯೋದು ಆದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಕೊಬ್ಬರಿ ಗಸಗಸೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಅದನ್ನು ಕುದಿಯೋಕ್ಕಷ್ಟೊತ್ತಿಗೆ ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ಹಾಕಿದ್ದೀನಿ ನಾನು. ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಲನ್ನ 1 ಗ್ಲಾಸ್ ಹಾಲು ಹಾಕಿ ಚೆನ್ನಾಗಿ ಇದನ್ನು ಕುದಿಸೋಣ. ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ಇವಾಗ ಕರೆಕ್ಟಾಗಿದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಇಲ್ಲಾಂದರೆ ನೀರು ಹಾಕೋಬೋದು. ಇಲ್ಲಿ ಇದು ಕರೆಕ್ಟಾಗಿ ಆಗಿದೆ. ಇದಕ್ಕೆ ನಾನು ಇನ್ನೂ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಬೆಲ್ಲದೇನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸಿದ್ರೆ ಪಾಯಸ ಕಲರು ಬೇಗ ಸ್ವಲ್ಪ ಕಪ್ಪಾಗಿಬಿಡುತ್ತೆ. ತುಂಬ ಹೊತ್ತು ಕುದಿಸೋದೇನು ಬೇಡ. ಸ್ವಲ್ಪ ಒಂದು 5 ನಿಮಿಷ ಕುದಿಸಿ ಆದಮೇಲೆ ಇವಾಗ ಅದಕ್ಕೆ ನಾನು ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ತುಪ್ಪ ನೋಡಿ ಒಂದು 2 ಸ್ಪೂನ್ ತುಪ್ಪ ತೊಗೊಂಡು ತುಪ್ಪ ಬಿಸಿ ಆಗ್ತಿದ್ದಂಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಗೋಡಂಬಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನೂ ಹಾಕ್ಬಿಟ್ಟು ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗ್ತಿದೆ ಅಲ್ವಾ, ಇವಾಗ ದ್ರಾಕ್ಷಿನೂ ಹಾಕೋಣ. ದ್ರಾಕ್ಷಿನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿ ನೋಡಿ. ಫ್ರೈ ಆದಮೇಲೆ ಇದು ಪಾಯಸ ಏನು ಕುದೀತಾ ಇದೆ ಅಲ್ವಾ, ನಾನು ಸಿಮ್ಮಲ್ಲಿ ಇಟ್ಟಿದ್ದೆ. ಇದೇ ಪಾಯಸಕ್ಕೆ ಇದನ್ನೇನು ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ಎಲ್ಲ ಹಾಕ್ಬಿಟ್ಟು ತುಪ್ಪನೂ ಅದು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದರೆ ನೋಡಿ ರುಚಿಯಾದ ಒಂದು ಕಡಲೆಬೇಳೆ ಪಾಯಸ ಈಸಿಯಾಗಿ ನಾವು ಮಾಡ್ಕೋಬೋದು. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಇದೇ ಥರ ಮಾಡಿ, ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ನಿಮಗೂ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.